valedictorian award to all my dear teachers who have made my success. ಒಂದು ರೈತಾಪಿ ಕುಟುಂಬದಿಂದ ಬೆಳೆದುಕೊಂಡು ಬಂದ ನಾನು, ನನ್ನ ತಂದೆಯೇ ನನ್ನ ಮೊದಲ ಮಾರ್ಗದರ್ಶಕರು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಜಾಬ್ ಯಾರಾದ್ರೂ ಮಾಡ್ತಾರ, ಬಟ್ ಸಮಾಜಕ್ಕೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡ್ಬೇಕು, ನೀನು ಡಾಕ್ಟರ್ ಆಗು, ಓದೋದು ಚೆನ್ನಾಗಿ ಅಂತ ನಾನು ಯಾವಾಗಲೂ ಇನ್ಸ್ಪೈರ್ ಮಾಡ್ತಿದ್ರು. ಟುಡೇ ಐ ಇನ್ ಫ್ರಂಟ್ ಆಫ್ ಯು. ಅದೇ ರೀತಿ ಆಸ್ ಎ ವ್ಯಾಲೆಡಿಕ್ಟೋರಿಯನ್ ನಮ್ಮ ಟ್ಯಾಕ್ಸ್ ಬಗ್ಗೆ ಮತ್ತೆ ನನ್ನ 5.5 ವರ್ಷದ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಬೇಕಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಇಲ್ಲಿ ಬಂದಾಗ 2019ನೇ ಇಸ್ವಿಯಲ್ಲಿ ನಮ್ದು CBME ಬ್ಯಾಚ್ ಅಂತಂದು ಅನೌನ್ಸ್ ಮಾಡಿದ್ರು. ನಮ್ಗೆ ಅಷ್ಟೇ ಅಲ್ಲ, ನಮ್ಮ ಶಿಕ್ಷಕರಿಂದಲೂ ಕೂಡ CBME ಬಗ್ಗೆ ಇನ್ನೂ ಅಷ್ಟಾಗಿ ಐಡಿಯಾ ಇದ್ದಿಲ್ಲ. ಆದರೂ ಕೂಡ ಯಾವುದೇ ಹಿಂಜರಿಕೆ ಇರದೆ ನಮ್ಮನ್ನು ಉತ್ತಮ ಮಾರ್ಗದರ್ಶನ ನೀಡಿ ಕಂಡಕ್ಟ್ ಮಾಡುವ ಮೂಲಕ ನಮ್ಮ ಶೈಕ್ಷಣಿಕ ವಿಭಾಗದಲ್ಲಿ ಯಾವುದೇ ರೀತಿಯಾದ ಹಿನ್ನಡೆ ಆಗದಂತೆ ನೋಡಿಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಧನ್ಯನಾಗಿರ್ತೀನಿ. ಥ್ಯಾಂಕ್ ಯು ಆಲ್ ಮೈ ಡಿಯರ್ ಟೀಚರ್ಸ್. ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದೀವಿ. ಅದರಲ್ಲಿ ನಮ್ಮ ಮನಸ್ಸಿಗೆ ಹತ್ತಿರವಾದ ಕಾರ್ಯಕ್ರಮಗಳಂದ್ರೆ ವೈದ್ಯಕೀಯ ದಿನಾಚರಣೆಯನ್ನು ಆಚರಿಸಿ ಪ್ರಿನ್ಸಿಪಾಲ್ ಡಾಕ್ಟರ್ ಬಸವರಾಜ ಎಂ ಪಾಟೀಲ್ ಸರ್ ಅವರಿಗೆ ಧನ್ಯವಾದ ಕೇಳಲು ಇಷ್ಟಪಡ್ತೀನಿ. ಮತ್ತು ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅದೇ ವೃತ್ತಿಪರ ಹವ್ಯಾಸಿ ಕಾರ್ಯಕ್ರಮಗಳಲ್ಲದೆ ಕ್ರೀಡಾ ಸ್ಫೂರ್ತಿಯನ್ನು ಕೂಡ, ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಅಂದ್ರೆ ಏನು, ಯಾರು ನೋಡಿ ಕಲಿಬಹುದಂತ ಕಲಿಸಿಕೊಟ್ಟಂತ ಡಾಕ್ಟರ್ ಸುನೀಲ್ ಕುಮಾರ್ ಕೈನೂರ್ ಸರ್ ಅವರ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮಾನ್ಯ ಹೆಲ್ತ್ ಕ್ಯಾಂಪ್ ಅಟೆಂಡ್ ಮಾಡಿದ್ದು, ಇನ್ನೊಂದು IMI ಡಾಕ್ಟರ್ಸ್ ಹೆಲ್ತ್ ಕ್ಯಾಂಪ್ ಅಟೆಂಡ್ ಮಾಡಿದ್ದು. ಒಂದು ಸಮಾಜದಲ್ಲಿ ನಮ್ಮ ಕೊಡುಗೆ ಏನು, ನಮ್ದು ಯಾವ ರೀತಿ ಫಂಕ್ಷನ್ ಆಗುತ್ತೆ ಅಂತ 12ನೇ ತರಗತಿ ರಿಸಲ್ಟ್ ಬಂದ ಮೇಲೆ ಒಬ್ಬ ವಾರ್ತಾಪತ್ರಿಕೆ ಅವರು ಇಂಟರ್ವ್ಯೂ ಮಾಡ್ತಾ ಇದ್ರು. ಅದೇ ರೀತಿ ಕೇಳ್ತಾ ಇದ್ರು, ನೀವು ಯಾವ ರೀತಿ ಬಂದಿದ್ದೀರಿ. ನನ್ನ ಸ್ನೇಹಿತ ಕೂಡ ಉತ್ತಮ ಅವನು ಕೇಳ್ತಾರೆ ರಾಯಚೂರು ಅಂತ, ನನ್ನೂ ಕೇಳಿದ್ರು, ನಾನು ರಾಯಚೂರು ಅಂತ ಹೇಳಿದ್ರು. ಬರೀ ಹೆಸರಿಗೆ ಹಿಂದುಳಿದ ವರ್ಗಗಳ ಅಣೆಪಟ್ಟಿಯಲ್ಲಿ ಕಟ್ಟುತ್ತಿದ್ದಾರೆ, ಬಟ್ ಆದ್ರೆ ಇಲ್ಲಿ ಕೂಡ ಬಹುಮುಖ ಪ್ರತಿಗಳಿವೆ. ಅದೇ ರೀತಿ ನಮ್ಮ ಉತ್ತಮವಾದ ಸೌಲಭ್ಯವನ್ನು ಹೊಂದಿರತಕ್ಕಂಥ ಆಸ್ಪತ್ರೆ ಕೂಡ ಇದೆ. ಈಗ ಆರ್ಥೋ ಮತ್ತು ಟ್ರಾಮಾ ಕೇರ್ ಸೆಂಟರ್ ಕೂಡ ಓಪನ್ ಸಿಗ್ತಿಲ್ಲ, ಬಟ್ ಐ ಓ ದಿಸ್ ಇನ್ಸ್ಟಿಟ್ಯೂಷನ್ ಸೋ ಮಚ್. ಅದೇ ರೀತಿ